10 ವರ್ಷಗಳ ದಶಮಾನೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂಘಟನೆಯನ್ನ ನಾವು ಯುವಕರಿಗೆ ಮುಟ್ಟಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅಂದ್ಕೊಂಡು ಮರೆತೇ ಹೋದೆನು ಹೊರಟ ಕಾರಣ ನಿನ್ನಯ ಮಿಂಚಿನ ದಾಳಿಯಲಿ. ಯುವಕರು ಒಗ್ಗಟ್ಟಾಗಿ ಒಂದು ಸಂಸ್ಥೆ ಮಾಡಿ ಸಾಮಾಜಿಕ ಕಳಕಳಿಯಿಂದ ಸಮಾಜಕ್ಕೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕು. ಈ ಥರ ಅವಾರ್ಡ್ ತಗೊಳ್ಳೋದು ನಿಜಕ್ಕೂ, ಅದರಲ್ಲೂ ಬ್ಯಾಂಗ್ಳೂರು ರತ್ನ ಅಂತ ಇಟ್ಸ್ ಎ ಪ್ರೌಡ್ ಮೂಮೆಂಟ್. ಯಶಸ್ವಿ ಒಂದು ಪಯಣವನ್ನು ನಾವು ಸಾಕ್ತಾ ಇದ್ದೇವೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಇಟ್ಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಯುವಕರಲ್ಲಿ ಒಂದು ಸ್ಫೂರ್ತಿ ಮತ್ತು ಸಾಮಾಜಿಕ ಕಳಕಳಿ ಮತ್ತು ಸಂಸ್ಕೃತಿಗಳ ಬಗ್ಗೆ ಸ್ಪೆಷಲ್ ವಿಶಸ್ ಟು ಮಿಸ್ಟರ್ ಭರತ್ ಭೂಷಣ್. ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಪ್ರಖರ ವಾಗ್ಮಿ ಹಾಗೂ ಸಿಡಿಲ ಸನ್ಯಾಸಿ ಅಂತಲೇ ಖ್ಯಾತಿ ಗಳಿಸಿದಂಥವರು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗೆ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಎನ್ನುವಂತ ಆ ಒಂದು ಪ್ರಖರವಾದಂತ ನುಡಿಗಳು ಇಡೀ ಜಗತ್ತನ್ನ ಆಕರ್ಷಿಸಿತ್ತು. ಅಂದು ಹಿಂದೂ ಧರ್ಮ ತಳಮಟ್ಟದಲ್ಲಿ ಇತ್ತು, ಜಗತ್ತು ಅಪಹಾಸ್ಯ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಸಿಡಿದೆದ್ದಂತವರೇ ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ವಿವೇಕಾನಂದರ ಆದರ್ಶಗಳನ್ನ ಮೈಗೂಡಿಸಿಕೊಂಡಂತಹ ಒಂದು ಸಂಸ್ಥೆಯೇ ನಯಾ ಸಂಸ್ಥೆ. ಈ ಒಂದು ಸಂಸ್ಥೆ 100 ಸದೃಢ ಯುವಕರನ್ನ ನೀಡಿದರೆ ಬಲಿಷ್ಠ ದೇಶ ನಿರ್ಮಿಸುವೆ ಅಂತ ಹೇಳಿದಂತಹ ಸ್ವಾಮಿ ವಿವೇಕಾನಂದರ ಆ ಸಿಂಹ ಗರ್ಜನೆಯ ಮಾತುಗಳಿಂದ ಪ್ರೇರಣೆಗೊಂಡು 2015 ಮಾರ್ಚ್ 15ರಂದು BTM ವಿಧಾನಸಭಾ ಕ್ಷೇತ್ರದ ಆಡುಗೋಡಿಯಲ್ಲಿ ಉದಯಿಸಿತು ನಯಾ ಸಂಸ್ಥೆ. ಈ ಒಂದು ಸಂಸ್ಥೆಯು ಯುವಕರನ್ನ ಒಗ್ಗೂಡಿಸುವಂತದ್ದು. ಈ ಸಂಸ್ಥೆಯ ಮೂಲ ಉದ್ದೇಶವೇ ಸೇವೆ ಹಾಗೂ ಸಂಘಟನೆ. ನಿರಂತರವಾದಂತಹ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಈ ಯುವಕರ ಬಳಗ ನಯ ಇಂದು ದಶಮಾನೋತ್ಸವದ ಸಂಭ್ರಮ ಸಡಗರ. ಈ ಒಂದು ಸಂದರ್ಭದಲ್ಲಿ ಸಮಾಜದ ವಿವಿಧ ಸ್ತರಗಳಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನ ಸಲ್ಲಿಸ್ತಾ ಇರುವಂತವರನ್ನ ಗುರುತಿಸಿ ಸ್ವಾಮಿ ವಿವೇಕಾನಂದ ಬೆಂಗಳೂರು ರತ್ನ ಪ್ರಶಸ್ತಿಯನ್ನ ಪ್ರದಾನ ಸಮಾರಂಭವು HSR ಬಡಾವಣೆಯ ಸಮರ್ಥನಂ ಆಡಿಟೋರಿಯಂನಲ್ಲಿ ಆಯೋಜನೆಗೊಂಡಿತ್ತು. ಈ ಕಾರ್ಯಕ್ರಮದ ಮೂಲ ಕರ್ತೃ ಆಗಿದ್ದಂತ ಭರತ್ ಭೂಷಣ್ ರವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು ಮತ್ತು ನಯಾ ಸಂಸ್ಥೆಯ ಎಲ್ಲ ಯುವಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಗೋಪಿನಾಥ್ ರೆಡ್ಡಿರವರು, ಖ್ಯಾತ ಚಲನಚಿತ್ರ ನಟ ವಸಿಷ್ಠ ಸಿಂಹರವರು, ಹಾಗೆಯೇ ಗಾಯತ್ರಿ ಗೋಪಿನಾಥ್ ರೆಡ್ಡಿರವರು ಹಾಗೂ BTM ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಅಭ್ಯರ್ಥಿ ಶ್ರೀಧರ್ ರೆಡ್ಡಿರವರು ಹಾಗೂ ಇನ್ನಿತರೆ ಸಮಾಜದ ವಿವಿಧ ಸ್ತರಗಳಲ್ಲಿ ಅತ್ಯುತ್ತಮವಾದಂತಹ ಕೆಲಸವನ್ನು ನಿರ್ವಹಿಸುವಂತಹ ಗಣ್ಯರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡ್ತಾ ಈ ಸಂದರ್ಭದಲ್ಲಿ ನಯಾ ಸಂಸ್ಥೆಯು ಕರೋನಾ ಸಂದರ್ಭದಲ್ಲಿ ಮತ್ತು ಈ ಸಂಸ್ಥೆ ಸ್ಥಾಪನೆಗೊಂಡಂತ ನಂತರ ಈ ಸಂಸ್ಥೆಯ ಆ ಎಲ್ಲ ಧ್ಯೇಯೋದ್ದೇಶಗಳ ಒಂದು VT ಕೂಡ ನೋಡಿ ಬರೋಣ ಬನ್ನಿ. ನಯಾ ದಶಮಾನೋತ್ಸವ ವಿಶೇಷ ಪಥದಲ್ಲಿ 100 ಸದೃಢ ಯುವಕರನ್ನ ನಡೆದರೆ ಬಲಿಷ್ಠ ದೇಶ ನಿರ್ಮಿಸುವೆ. ಸ್ವಾಮಿ ವಿವೇಕಾನಂದ ಅವರ ಸಿಂಹ ಗರ್ಜನೆಯ ಮಾತುಗಳಿಂದ ಪ್ರೇರಣೆಗೊಂಡು ಉದಯಿಸಿದ್ದೇ ನಮ್ಮ ಅಸೆಂಬ್ಲಿ ಯೂತ್ ಅಸೋಸಿಯೇಷನ್ ಅರ್ಥಾತ್ ನಯಾ ಸಂಘಟನೆ. ಜನವರಿ 12, 2015ರಂದು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದಂದೇ ಕೇವಲ 30 ಯುವಕರೊಂದಿಗೆ ವಿದ್ಯುಕ್ತವಾಗಿ ಆರಂಭಗೊಂಡ ನಯಾ ಸಂಘಟನೆಯಲ್ಲಿ ಮೊದಲಿಗೆ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ತನ್ನ ಕಾರ್ಯವನ್ನ ಆರಂಭಿಸಿತು. BTM ವಿಧಾನಸಭಾ ಕ್ಷೇತ್ರದ ಆಡುಗೋಡಿಯ ಸಮುದಾಯ ಭವನದಲ್ಲಿ 15 ಮಾರ್ಚ್ 2015ರಂದು ಆಯೋಜನೆ ಮಾಡಲಾಗಿದ್ದ ಮೊದಲ ಕಾರ್ಯಕ್ರಮದಲ್ಲೇ 500ಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ಮೂಲಕ ಹೊಸ ಭರವಸೆಯನ್ನ ಮೂಡಿಸಿದರು. ಇಂದು ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಗುರುತಿಸಿಕೊಂಡು ವಿವೇಕಾನಂದ ಅವರ ಹಾದಿಯ ಪಥದಲ್ಲಿದ್ದಾರೆ. ಅಷ್ಟೇ ಅಲ್ಲ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆರಂಭವಾದ ನಯಾ ಸಂಸ್ಥೆಯ ಬೇರುಗಳು ಇಂದು ಬೆಂಗಳೂರಿನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ವಾರ್ಡ್ ಮಟ್ಟದಲ್ಲೂ ಕೂಡ ಪಸರಿಸಿಕೊಂಡಿದೆ.
ಅನೇಕ ಯುವಕರು ಸ್ವಯಂ ಪ್ರೇರಣೆಯಿಂದ ನಯಾ ಸಂಸ್ಥೆಯ ಭಾಗವಾಗಿ ಸಾಮಾಜಿಕ ಪ್ರಜ್ಞೆಯನ್ನ ಮೆರಿತಾ ಇದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ. ನಯಾ ಹಿಂದಿರುವ ಧೀಶಕ್ತಿ ಭರತ್ ಭೂಷಣ್. ವಿದ್ಯಾರ್ಥಿ ದಿಸೆಯಿಂದಲೇ ಜನಪರ ಜೀವಪರ ಕಾಳಜಿಯನ್ನ ಬೆಳೆಸಿಕೊಂಡ ಭರತ್ ಭೂಷಣ್ ಅವರು ಸದ್ಯ ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯಂತ ಚಿರಪರಿಚಿತ ಹೆಸರು. ಸದಾ ಜನಗಳಲ್ಲಿ ಒಂದಾಗಿರುವ, ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವಂತಹ ಕ್ರಿಯಾಶೀಲ ಸಮಾಜಕ್ಕೆ ಏನನ್ನಾದರೂ ಕೊಡುಗೆಯನ್ನ ಕೊಡಬೇಕು ಅನ್ನುವಂತ ಹಂಬಲ. ಭರತ್ ಭೂಷಣ್ ಅವರ ಈ ತುಡಿತದ ಫಲವೇ ನಯಾ. ಇವತ್ತಿಗೂ ಭರತ್ ಭೂಷಣ್ ಅಂತ ಹೇಳಿದ್ರೆ ಹಲವರ ಪಾಲಿಗೆ ಅತ್ಯಾಪ್ತ ಸ್ನೇಹಿತ, ಬಂಧು, ಸಹೋದರ. ನಯಾ ಸಂಸ್ಥೆಯ ಮೂಲ ಗುರಿಯೇ ಸೇವೆ ಹಾಗೂ ಸಂಘಟನೆ. ಸೇವೆಯ ಸಂಘಟನೆಯ ಮೂಲಕವಾಗಿ ವಿವೇಕಾನಂದ ಅವರ ಚಿಂತನೆಯ ಕಂಪನ್ನ ಎಲ್ಲೆಡೆಯಲ್ಲಿ ಎಲ್ಲರಲ್ಲಿ ಅಂತರ್ಗತಗೊಳಿಸುವಂತಹ ಕಾರ್ಯವನ್ನ ನಿತ್ಯ ನಿರಂತರವಾಗಿ ಬದುಕಿನ ಉಸಿರಾಗಿಸಿಕೊಂಡಿದ್ದಾರೆ. ಹಾಗಾಗಿ ಇಂದು ನಯಾ ಸಮಾಜ ಸಮಾನ ಮನಸ್ಕರ ವೇದಿಕೆಯಾಗಿ ನಿತ್ಯ ನೂತನವಾಗಿ ಉತ್ತರೋತ್ತರವಾಗಿ ಬೆಳೀತಾ ಇದೆ. ಹೀಗೆ ಸಾಮಾಜಿಕ ಬದ್ಧತೆಯ ಮೂಲಕ ಹೊಸ ಪರ್ವವನ್ನೇ ಸೃಷ್ಟಿ ಮಾಡಿದೆ. ಇದೀಗ ನಯಾ ಸಂಸ್ಥೆಗೆ ದಶಕದ ಸಂಭ್ರಮ. ಒಂದು ಸಂಸ್ಥೆ ಸುದೀರ್ಘವಾಗಿ 10 ವರ್ಷಗಳ ಕಾಲ ನಿರಂತರತೆಯನ್ನ ಕಾಪಾಡಿಕೊಂಡು ಬದ್ಧತೆ ಸಿದ್ಧಾಂತದ ಮೇಲೆ ಬಲಿಷ್ಠ ಯುವಕರ ತಂಡವನ್ನ ಕಟ್ಟುವಂಥದ್ದು ಸುಲಭದ ಮಾತಲ್ಲ. ಅದನ್ನ ನಯಾ ಸಾಧಿಸಿದೆ. ಅಷ್ಟೇ ಅಲ್ಲ, ಈಗಾಗಲೇ ನಯಾ ಫೌಂಡೇಶನ್ ರಾಷ್ಟ್ರ ಸೇವೆಗಾಗಿ ಅನ್ನುವ ಮೂಲಕ ಹೊಸ ಹೆಜ್ಜೆಯನ್ನ ಇರಿಸಿದೆ. ಇದೀಗ ದಶಮಾನೋತ್ಸವದ ಸಂಭ್ರಮದಲ್ಲಿರುವಂತಹ ನಯಾ ನವೆಂಬರ್ 16, 2025ರಂದು ಬೆಂಗಳೂರಿನ HSR ಲೇಔಟ್ನಲ್ಲಿ ಇರುವಂತಹ ಸಮರ್ಥನಂ ಆಡಿಟೋರಿಯಂನಲ್ಲಿ ಬೃಹತ್ ಯುವ ಸಭೆಯನ್ನ ಆಯೋಜಿಸಿದೆ. ಅಷ್ಟೇ ಅಲ್ಲ, ಪ್ರತಿ ಕಾರ್ಯಕ್ಷೇತ್ರದ ಸಾಧಕರನ್ನ ಗುರುತಿಸಿ ಈ ದಶಮಾನೋತ್ಸವದ ಪ್ರಯುಕ್ತ ಈ ವರ್ಷದಿಂದ ಸ್ವಾಮಿ ವಿವೇಕಾನಂದ ಬೆಂಗಳೂರು ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಹಮ್ಮಿಕೊಂಡಿದೆ. ನಿಜಕ್ಕೂ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಬನ್ನಿ ಯುವಕರೇ, ಕೈ ಜೋಡಿಸಿ ವಿವೇಕಾನಂದರ ಕನಸು ನನಸಾಗಿಸೋಣ. ನಾಳಿನ ಭವಿಷ್ಯವನ್ನ ಉಜ್ವಲಗೊಳಿಸೋಣ. ಹೌದು, ನಯಾ ಸಂಸ್ಥೆ ಇಂದು ದಶಮಾನೋತ್ಸವದ ಸಂಭ್ರಮ ಸಡಗರ. ಸಮಾಜದ ಯುವಕರನ್ನ ಒಗ್ಗೂಡಿಸುವಂಥದ್ದು, ಸಮಾಜ ಸೇವೆ ಮತ್ತು ಸಂಘಟನೆಯನ್ನ ಮಾಡುವಂತ ಧ್ಯೇಯೋದ್ದೇಶಗಳನ್ನು ಇರಿಸಿಕೊಂಡಿರುವಂತಹ ಈ ಸಂಸ್ಥೆಯ ಸ್ಥಾಪಕರಾಗಿರುವಂತಹ ಭರತ್ ಭೂಷಣ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತ ಮಾಡಿದ್ದು ಹೀಗೆ. ಉನ್ನತ ಸ್ಥಾನಕ್ಕೆ ಹೇರಿದಾಗ ಆ ಯಶಸ್ಸನ್ನು ತಲೆಗೆ ಎತ್ಕೊಳ್ಳದಿರ ಯಾವುದೇ ರೀತಿ ಅಪೇಕ್ಷೆ ಫಲವನ್ನ ಪಡೆದೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಒಂದು ಮಾರ್ಗದರ್ಶನವನ್ನ ಮಾಡ್ತಿದ್ದಾರೆ ಅಂದ್ರೆ ನಾವಿದು ಪ್ರೇರಣೆಯಾಗಿ ತಗೊಳ್ಬೇಕಾ ಬೇಡವಾ? ಹಾಗಾಗಿ ನಾವು ಯಾರು ಕೂಡ ಎಷ್ಟೇ ಹಂತದಲ್ಲಿ ಬೆಳೆದ್ರೂ ಕೂಡ ನಾವು ಎಷ್ಟು ಡೌನ್ ಟು ಅರ್ತ್ ಇರ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಗಾಯತ್ರಿ ಅಕ್ಕ ಅವರು, ನಿಮ್ಗೆಲ್ಲ ತಿಳಿದ ಹಾಗೆ ಅವರು ನಮ್ಮ ಗೋಪಿ ಅಣ್ಣ ಅವರ ಶ್ರೀಮತಿಯವರು ಸಹ ಅವರು ಗೋಪಿ ಅಣ್ಣ ಶ್ರೀಮತಿ ಅನ್ನೋರಿಗಿಂತ ಅವ್ರದೇ ವೈಯಕ್ತಿಕವಾದ ಒಂದು ಸಾಮಾಜಿಕ ಕೊಡುಗೆಯನ್ನ ಇದೆ. ಯಾವ ರೀತಿಯಲ್ಲಿ ಅಂದ್ರೆ, ಒಂದು ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ ಮೂಲಕ ಒಂದು ಬಡ ಮಕ್ಕಳಿಗೆ ವಸತಿ ಹಾಗೂ ಶಿಕ್ಷಣವನ್ನ ಕೊಡ್ತಿದ್ದಾರೆ. ಅದು ಬಹಳ ವಿಶೇಷ ಅಲ್ವಾ, ಪ್ರೇರಣೆ ಅಲ್ವಾ? ಅವರು ಕೂಡ ಒಂದು ಕೊಡುವಂಥದ್ದಾಗ್ತಿದೆ. ಅದೇ ರೀತಿಯಲ್ಲಿ ಇನ್ನೊಬ್ರು ನಮ್ಮ RCB ಫ್ಯಾನ್ ಸುಕುಮಾರ್ ಸರ್, ಎದೊಳ್ಳಿ ಸರ್, ಇವ್ರನ್ನೆಲ್ಲ ನೀವು ನೋಡಿರ್ಬೋದು. ಸುಕುಮಾರ್ ಸರ್ ಫೆದರ್ ಹಾಕೊಂಡು ಇವತ್ತು ಅವರು ಬಸ್ಸಲ್ಲಿ ಕೂಡ ಅವರ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಇತರೆ ಮುಖಂಡರು ಕೂಡ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಯುವ ಸಹೋದರ ಸಹೋದರಿಯರೇ ಮತ್ತು ನಾಗರಿಕ ಬಂಧುಗಳೇ, ನನಗೆ 75 ವರ್ಷ. ಆದರೆ ನಿಮ್ಮ ಸಹವಾಸದಲ್ಲಿ, ಮನಸ್ಸಿನಲ್ಲಿ, ಕಾರ್ಯಚಟುವಟಿಕೆಗಳಲ್ಲಿ 18 ವರ್ಷದ ಯುವಕ. ಸೊ ಆ ಹಿನ್ನೆಲೆಯಲ್ಲಿ ನಾನು ಮಾತನಾಡಬಲ್ಲೆ ಅಂತ ಹೇಳಿ ಇಲ್ಲಿ ನಿಂತಿದ್ದೀನಿ. ನಿಮಗೆ ಸ್ವಾಮಿ ವಿವೇಕಾನಂದರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸುಭಾಷ್ ಚಂದ್ರ ಬೋಸ್, ವೀರ ಸಾವರ್ಕರ್ ಇವರ ಹೆಸರು ನೆನಪಿನಲ್ಲಿದೆ, ನಾಲಿಗೆನಲ್ಲಿ ಸದಾ ಹೊರಬರ್ತಾ ಇದೆ. ಯಾಕೆ? ನೀವೇನಾದ್ರು ಪ್ರಶ್ನೆ ಮಾಡಿಕೊಂಡ್ರೆ ಅವರು ಹೆಸರಿನಿಂದ ಅವರು ನಮಗೆ ನೆನಪಿನಲ್ಲಿಲ್ಲ, ಆದರೆ ಅವರ ಕಾರ್ಯದಿಂದ ನಮಗೆ ನೆನಪಿನಲ್ಲಿದೆ. ಅವರು ಹುಟ್ಟಿ ಸತ್ತು 106 ವರ್ಷ ಆದರೂ ಕೂಡ ಇವತ್ತಿಗೂ ನಮ್ಮ ನೆನಪಿನಲ್ಲಿದೆ ಅಂದರೆ ಯಾವ ಕಾರಣ? ಸ್ವಂತಕ್ಕೋಸ್ಕರ ಅವರೇನು ಮಾಡಲಿಲ್ಲ, ಸಮಾಜಕ್ಕೋಸ್ಕರ ಮಾಡಿದ್ರು, ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ರು.
ರಾಷ್ಟ್ರ ರಕ್ಷಣೆಗೋಸ್ಕರ ಮಾಡಿದ್ರು, ಸಂಸ್ಕೃತಿ ಪರಂಪರೆಯನ್ನು ಉಳಿಸೋಕ್ಕೋಸ್ಕರ ಮಾಡಿದ್ರು. ಹಾಗಾಗಿ ನಮಗೆ ಇವತ್ತಿಗೂ ಕೂಡ ನೆನಪಿನಲ್ಲಿದೆ. ಅದೇ ನಮ್ಮ 4ನೇ ತಲೆಮಾರಿನ ಅಜ್ಜ ಅಥವಾ ಕೋಳಜ್ಜ ಅಂತ ಹೇಳ್ತೀವಿ, ಅವರ ಹೆಸರು ಯಾರಿಗಾರು ನೆನಪಿನಲ್ಲಿದೆಯಾ ನಿಮಗೆ? ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ನಾವು. ಆದರೆ ಇವರೆಲ್ಲರ ಹೆಸರು ನನ್ನ ನೆನಪಿನಲ್ಲಿದೆ. ಅಂದರೆ ಇನ್ನೊಬ್ಬರ ಹಿತಕ್ಕಾಗಿ ನೀನು ಜೀವಿಸಿದರೆ ಆಗ ಮಾತ್ರ ನಿನ್ನ ಹೆಸರು ಎಂಪವರಿಂಗ್ ಡಿಸಬಿಲಿಟಿ ನಾವು ಸ್ಟೇಟ್ಗೆ ಹಾಗೂ ಸೆಂಟ್ರಲ್ಗೆ ಎರಡಕ್ಕೂ ಸಹ ಕೆಲಸ ಮಾಡ್ತಾ ಇದ್ದೀವಿ. ಇದರಲ್ಲಿ ಆಟಿಸಮ್, ಸೆರೆಬ್ರಲ್ ಪಾಲ್ಸಿ, ಮೆಂಟಲಿ ರಿಟಾರ್ಡೆಡ್, ಫಿಸಿಕಲಿ ಚಾಲೆಂಜ್ ಇಂಥ ಒಂದು ವ್ಯಕ್ತಿಗಳಿಗೆ ಅವರು ಸಹ ನಮ್ಮಂತೆ ದೇ ಆರ್ ಏಬಲ್ಡ್, ದೇ ಕ್ಯಾನ್ ರಿಯಲಿ ರಾಕ್. ಅವರು ಸಹ ಅವ್ರ ಕಾಲ ಮೇಲೆ ನಿಲ್ಲಬಲ್ಲರು ಅಂತ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಇರ್ಬೋದು. ಹಾಗೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ಮಾಡಿ CSR ಇದರ ಮೂಲಕ ಅವರಿಗೆ ಪ್ಲೇಸ್ಮೆಂಟ್ಸ್ ಕೊಟ್ಟು ನಿರಂತರವಾಗಿ ಅವರ ಕಾಲ ಮೇಲೆ ಅವರು ನಿಂತ್ಕೊಂಡು ಅವರು ಸ್ವಾವಲಂಬಿಗಳಾಗಿ ಜೀವನ ಸಾಗಿಸುವಂಥ ಒಂದು ಕೆಲಸ ನಡೀತಾ ಇದೆ. ಇದೆಲ್ಲದರ ಸೇವೆಯಲ್ಲಿ ತೊಡಗಿಸ್ಕೊತಾ ನನ್ನನ್ನು ನಾನು ಅರ್ಥಕೊಂಡು ಈಗ ನನ್ನದೇ ಆದಂತಹ ಒಂದು ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟಲ್ಲಿ ಮಾತೃಧಾಮ ಎನ್ನುವ ಸಂಸ್ಥೆಯನ್ನು ಆರಂಭಿಸಿ 2013 ಅದನ್ನು ಸ್ಥಾಪಿಸಿದ್ವಿ. ಸೊ ಅಲ್ಲಿಂದ ಇಲ್ಲಿ ತನಕ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ನನ್ನ ಹತ್ರ 50 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ನನಗೆ ಎಲ್ಲ NGOಗಳು ನಡೆಸೋವಂಥ ರೀತಿಯಲ್ಲಿ ನಡೆಸೋವಂಥದ್ದು ನನಗೆ ಖಂಡಿತ ಇಷ್ಟ ಇಲ್ಲ. ಬಟ್ ಇಲ್ಲಿ ಬಂದಿರೋ ಮಕ್ಕಳು ಅವಕಾಶ ವಂಚಿತ ಮಕ್ಕಳು, ಅವರು ತುಂಬ ಅವಕಾಶಗಳನ್ನ ಕಳ್ಕೊಂಡಿರ್ತಾರೆ. ಅವ್ರನ್ನ ಅಷ್ಟು ಉನ್ನತ ಮಟ್ಟಕ್ಕೆ ತರೋದು ಅಷ್ಟು ಸುಲಭದ ಕಾರ್ಯವಲ್ಲ. ಭರತ್ ಭೂಷಣ್ ಅವರು ಈಗಾಗಲೇ ಎಷ್ಟೋ ಈ 10 ವರ್ಷಗಳಲ್ಲಿ ಅದನ್ನು ತಿಳ್ಕೊಂಡಿರ್ತಾರೆ. ಏಕೆಂದರೆ ಒಟ್ಟುಗೂಡಿಸುವಂಥದ್ದು ಅಂದರೆ ತುಂಬ ಕಷ್ಟಕರವಾದ ಕೆಲಸ. ಇದರಲ್ಲಿ ಏನೋ ಒಂದು ಇದೆ ಅಂತ ಅವರ ಹೃದಯಗಳಿಗೆ ತಟ್ಟುವಂಥ ರೀತಿಯಲ್ಲಿ, ಮುಟ್ಟುವಂಥ ರೀತಿಯಲ್ಲಿ ಸಮಾಜದಲ್ಲಿ ಏನಾದರೂ ಒಂದನೇದು ನನ್ನ ವೈಯಕ್ತಿಕ ಬದುಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ವೈಯಕ್ತಿಕ ಬದುಕು ಅಂತ ಇರುತ್ತೆ. ಅದರ ಜೊತೆಗೆ ನಮ್ಮ ಕೌಟುಂಬಿಕ ಬದುಕು, ನನ್ನ ಕುಟುಂಬ, ನನ್ನ ಜೊತೆಗೆ ಇರತಕ್ಕಂಥವ್ರು, ಅವರ ಒಂದು ಬದುಕು, ಅದನ್ನು ಕೂಡ ಪೂರಕವಾಗಿ ಬದುಕಬೇಕಾಗುತ್ತೆ. ಮೂರನೆಯದು ಸಾಮಾಜಿಕ ಬದುಕು, ನನ್ನ ವೃತ್ತಿಯ ಬದುಕು. ನಾನು ಜೀವನವನ್ನು ಸಾಗಿಸಬೇಕಾದ್ರೆ ಏನಾದರೂ ಒಂದು ವೃತ್ತಿಯನ್ನು ಮಾಡಬೇಕಲ್ಲ. ಆ ವೃತ್ತಿ ಸಮಾಜ ಜೊತೆಗೆ ನಾವು ಮಾಡಬೇಕು. ಅದರಲ್ಲಿ ಏನಾದರೂ ನಾವು ಸಂಪಾದನೆ ಮಾಡಬೇಕು, ಅದನ್ನು ದುಡಿಬೇಕು, ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ಅದಕ್ಕೆ ವೃತ್ತಿಯ ಬದುಕು ಅಂತ ಕರಿತೀವಿ. 4ನೇದು ಸಾಮಾಜಿಕ ಬದುಕು. ಸಮಾಜ ಜೊತೆ ಇವೆಲ್ಲವೂ ಕೂಡ ಸಮಾಜ ಜೊತೆ ಜೋಡಿಸಿರೋದ್ರಿಂದ ಸಾಮಾಜಿಕ ಬದುಕಿನಲ್ಲಿ ಕೂಡ ನಮ್ಮ ಪಾತ್ರ ಹೇಗಿರಬೇಕು ಅಂತ. ಹಾಗೆ ನಮ್ಮ ವೈಯಕ್ತಿಕ ಬದುಕು, ಕೌಟುಂಬಿಕ ಬದುಕು, ನಮ್ಮ ವೃತ್ತಿ ಬದುಕು, ಹಾಗೆ ನಮ್ಮ ಸಾಮಾಜಿಕ ಬದುಕು ಒಂದಕ್ಕೊಂದು ಪೂರಕವಾಗಿರಬೇಕು. ಆಗ ಮಾತ್ರ ಅದು ಪರಿಪೂರ್ಣ ಜೀವನದ ಒಂದು ಸಂಪೂರ್ಣವಾಗಿರತಕ್ಕಂಥ ಸಂತೃಪ್ತಿ, ತೃಪ್ತಿ ಇರುತ್ತೆ. ಕಾರಣ ಇಷ್ಟೇ, ನಮ್ಮ ವೈಯಕ್ತಿಕವಾಗಿ ನಮಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವ್ಯಕ್ತಿ ಅವನಲ್ಲಿ ಒಂದು ಆಸೆಗಳು, ಆಕಾಂಕ್ಷೆಗಳು, ಅವನ ನಿರೀಕ್ಷೆಗಳು, ಅವನ ಒಂದು ಗುರಿಗಳು, ಸಾಧನೆ ಮಾಡಬೇಕು ಅನ್ನತಕ್ಕಂಥದ್ದು ಎಲ್ಲ ಇರ್ತದೆ. ಅದು ನಮ್ಮ ಕೌಟುಂಬಿಕ ಬದುಕನ್ನು ನೆಗ್ಲೆಕ್ಟ್ ಮಾಡೋ ರೀತಿಯಲ್ಲಿ ಇರಬಾರ್ದು, ನಿರ್ಲಕ್ಷ್ಯ ಮಾಡಿದವ್ರಿಗೆ ಇರಬಾರ್ದು. ಆ ಕೌಟುಂಬಿಕ ಚೌಕಟ್ಟಿನೊಳಗೆ ಅದನ್ನು ನಾವು ಪೂರ್ಣ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ನಮ್ಮ ವೃತ್ತಿಯ ಬದುಕು, ನಾವಾಗ ನಮ್ಮ ವೈಯಕ್ತಿಕ ಮತ್ತು ವೃತ್ತಿ ಬದುಕು ಕೂಡ ಸಂಪೂರ್ಣವಾಗಿದ್ದಾಗ ಮಾತ್ರ ನಮ್ಮ ವೃತ್ತಿ ಬದುಕಿನಲ್ಲಿ ನಾವು ಯಶಸ್ಸನ್ನು ಕಾಣ್ತೇವೆ. ಆ ಯಶಸ್ಸನ್ನು ಕಂಡ ಮೇಲೆ ಕೊನೆಯದಾಗಿ ಬರ್ತಕ್ಕಂಥದ್ದು ನಮ್ಮ ಸಾಮಾಜಿಕ ಬದುಕು. ಸಮಾಜ ಜೊತೆ ನಾವು ಹೇಗಿದ್ದೇವೆ ಅಂತ ಡಿವಿಜರ್ ಒಂದು ಹತ್ರ ಹೇಳ್ತಾರೆ. ಪೇಜ್ ನಂದು ಆ ಬುಕ್ಕಲ್ಲಿ ಬರೆದಿದ್ದಾರೆ. ಸೊ ಎಲ್ರಿಗೂ ಗೊತ್ತಿರೋಂಗೆ ಐ ನೆವರ್ ಮಿಸ್ಡ್ ಎ ಸಿಂಗಲ್ ಮ್ಯಾಚ್ ಸಿನ್ಸ್ ಫ್ರಮ್ 2008 IPL. ಎಲ್ಲೇ RCB ಮ್ಯಾಚ್ ಆಡಲಿ, ದುಬೈಯಲ್ಲಿ ಆಡಲಿ, ಎಲ್ಲೇ ಆಡಲು ಇವತ್ತವರೆಗೂ ನಾನು ಒಂದು ಸಿಂಗಲ್ ಮ್ಯಾಚ್ ಮಿಸ್ ಮಾಡಿಲ್ಲ. ಎಲ್ರಿಗೂ ಗೊತ್ತಿರೋಂಗೆ ನಾನು ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿಲ್ಲ ನನ್ನ ಫೋಟೋ ಟೀಮ್ ಬಸ್ ಮೇಲೆ ಬರುತ್ತೆ ಅಂತ. ಈ IPL ಫಸ್ಟ್ ನನ್ನ ಫೋಟೋ, ಆಮೇಲೆ ದ ಗ್ರೇಟ್ ಲೆಜೆಂಡ್ ವಿರಾಟ್ ಕೊಹ್ಲಿ ಫೋಟೋ, ಆಮೇಲೆ ಬೇರೆ ಪ್ಲೇಯರ್ಸು. ಇಟ್ ಈಸ್ ಅ ಪ್ರೌಡ್ ಮೂಮೆಂಟ್. ನಿನ್ನೆ ಆ್ಯಕ್ಚುಲಿ ನಮ್ಮ ಬಾಸ್ ಓದಿದ ಸ್ಕೂಲು, ಇಟ್ಸ್ 175 years ಓಲ್ಡ್ ಸ್ಕೂಲು, 75th ಅಲ್ಯೂಮಿನಿಯಂಗೆ ನಿನ್ನೆ ನನ್ನ ಇನ್ವೈಟ್ ಮಾಡಿದ್ರು ಭರತ್ ಭೂಷಣ್. ಈ ವಾಸ್ ವರಿಡ್, ಈವನ್ ಐ ವಾಸ್ ವರಿಡ್ ಲಿಟ್ರಲಿ ಈ ಫಂಕ್ಷನ್ಗೆ ರೀಚ್ ಆಗ್ತೀನಿ ಇಲ್ವಾ ಅಂತ. ಬಟ್ ನಿನ್ನೆ ಫಂಕ್ಷನ್ ಮುಗಿಸ್ಕೊಂಡು ದ ಮೂಮೆಂಟ್ ವೆನ್ ಐ ವಾಸ್ ಎಂಟ್ರಿಂಗ್ ತಮಿಳ್ನಾಡು ಆದ್ರೂ ಎಲ್ಲರೂ ನನ್ನ ನೋಡಿದ ಕೂಡಲೇ, ಈವನ್ ನಾನು ಟೀಮ್ ಇಂಡಿಯಾ ಕಾಸ್ಟ್ಯೂಮಲ್ಲಿ ಹೋಗಿದೆ, ಬಟ್ RCB ಅಂತ ಚಾಂಟ್ ಮಾಡ್ತಾ ಇದ್ರು. ನಿಜಕ್ಕೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ.
ಅಷ್ಟು ಮೋರ್ ದೆನ್ 6,000 ಸ್ಟೂಡೆಂಟ್ಸ್ ಇದ್ರು. ನಿಜಕ್ಕೂ ಭರತ್ ಭೂಷಣ್, ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರುತ್ತೆ. ಬಟ್ ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಅದರಲ್ಲೂ ಯೂನಿಕ್ ಆಗಿ ಮೋಸ್ಟ್ ಆಫ್ ದ ಪೀಪಲ್ ನಮ್ಮಂಥವ್ರು ಸಾರ್ ಹೇಳ್ದಂಗೆ ಅಚೀವ್ಮೆಂಟ್ ಮಾಡಬೇಕು, ಬಟ್ ನನ್ನ ಪ್ಯಾಷನ್ ಆಗಿ ಮಾಡಿ ಇದು ಪ್ರೊಫೆಷನಲ್ ಆಗೋಯ್ತು ಈಗ. ಸೊ ಅಷ್ಟು ಅಂದರೆ ಗೂಗಲಲ್ಲಿ ನನ್ನ ಹೆಸರು ಟೈಪ್ ಮಾಡಿದ್ರೆ ಬರುತ್ತೆ. ದಿಸ್ ಇಸ್ ಮೈ ಕಾಸ್ಟ್ಯೂಮ್. ಯಾರು ನಾನು ನೋಡಿಲ್ಲ ನೋಡಿ, ಜರ್ಸಿನು ಚಾಂಪಿಯನ್ಸ್ ಆದಾಗ ದಿಸ್ ಇಸ್ ಮೈ ಕಾಸ್ಟ್ಯೂಮ್. ಸೊ ಯಾವುದೇ ಪ್ಯಾಷನ್ ಇರುವ ಎಲ್ಲ ಗಣ್ಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಆ್ಯಂಡ್ ಐ ಆಮ್ ವೆರಿ ಆನರ್ಡ್ ಟು ರಿಸೀವ್ ದಿಸ್ ಅವಾರ್ಡ್. ಸೊ ಫಸ್ಟ್ ಟೈಮ್ ನಾನು ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ತಿಳ್ಕೊಂಡಿದ್ದು ವೆನ್ ಐ ರೋಟ್ ಅನ್ ಎಸ್ಸೆ ಅಬೌಟ್ ಹಿಮ್. ಸೊ ಐ ಹ್ಯಾಡ್ ಟು ರೀಡ್ ಲಾಟ್ ಆಫ್ ಬುಕ್ಸ್. ದಿಸ್ ವಾಸ್ ಅಟ್ 8th standard, and ever since he has always been a big influence for my thought processes. So I won the prize for the essay also, and that influence remained. So ತುಂಬಾ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಾನು ಒಂದು ಫಿಸಿಕಲಿ ಆ್ಯಕ್ಟಿವಿಟೀಸ್ ಮಾಡಬೇಕಂತ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದೆ. ಅದೊಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಕರ್ಕೊಂಡೋಯ್ತು. ನಾನು ಗ್ರೇಟ್ ಹಿಮಾಲಯನ್ಸ್ ಅಂತ ರೇಸ್ ಮಾಡಿದ್ದೀನಿ. ಮತ್ತು ಯುರೋಪಿಯನ್ನಲ್ಲಿ ನಾರ್ತ್ ಕೇಪ್ 4,000 ಕಿಲೋಮೀಟರ್ಸ್ ಅಂತ 4,000 ಕಿಲೋಮೀಟರ್ನ ರೇಸ್ ಮಾಡಿ ಇಂಡಿಯಾದ ಫಸ್ಟ್ ಪರ್ಸನ್ ಕಂಪ್ಲೀಟ್ ಮಾಡಿದೆ. ಅದು 12 ದಿವಸ 20 ಅವರ್ ತೊಗೊಂಡಿದ್ದೀನಿ. ನಾನು ಪರ್ ಡೇ ಬಂದು 350 to 400 ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀನಿ. ಇನ್ನು ಸುಮಾರು ಸಾಧನೆಗಳನ್ನು ಮಾಡಿದ್ದೀನಿ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಖ್ಯಾತ ಚಲನಚಿತ್ರ ನಟ ವಸಿಷ್ಠ ಸಿಂಹ ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡ್ತಾ ತಮ್ಮ ಸುಶ್ರಾವ್ಯ ಕಂಠದಿಂದ ಹಾಡನ್ನ ಹಾಡಿದ್ದು ಹೀಗೆ. ನಮ್ಮನ್ನ, ನಮ್ಮ ನರನಾಡಿಯನ್ನ ಅದು ಮಾತು ಫಸ್ಟ್ ರಂಜಿಸ್ಬೇಕು. ನಮಗೆ ಅದರ ರುಚಿ ಅರ್ಥ ಆಗಬೇಕು. ಅದನ್ನ ಪಾಲಿಸುವಂಥ ಆ ವೈಚಾರಿಕತೆಗಳು ನಮಗೆ ಮನದಟ್ಟಾಗಬೇಕು. ಆವಾಗಷ್ಟೇ ನಾವು ನಮ್ಮ ಅಂದರೆ ಈ ಜೀವನದ ಓಟ ಬಿಟ್ಟು ಒಂದು ಒಂದು ವಿಚಾರಿಕತೆ ಕಡೆಗೆ ಅಥವಾ ಒಂದು ಸಿದ್ಧಾಂತದ ಕಡೆಗೆ, ಸಿದ್ಧಾಂತ ಅಂದರೆ ನಾವು ಇವತ್ತು ಮೀಡಿಯಾದಲ್ಲಿ ಅಥವಾ ಸೊಸೈಟಿ ನೋಡ್ತಿರ್ತಕ್ಕಂಥ ರೈಟು ಲೆಫ್ಟು ಆ ಮನಸ್ಥಿತಿ ಅಲ್ಲ, ಇದು ಯಾವುದು ಆಗಿರಲಿಲ್ಲ ಮುಂಚೆ. ನಮ್ಮ ಸಿದ್ಧಾಂತ ಅಂದರೆ ಒಂದು ಧರ್ಮದ ನೆಲೆಗಟ್ಟಲ್ಲಿ ನಮ್ಮ ದೇಶವನ್ನು ಮುನ್ನಡೆಸೋದು, ಬದುಕನ್ನು ಮುನ್ನಡೆಸೋದು, ಈ ಥರ ಸಿದ್ಧಾಂತಗಳನ್ನು ನಮಗೆ ಅವ್ರು ಬಿಟ್ಟು ಹೋದಂಥದ್ದು, ಕೊಟ್ಟು ಹೋದಂಥದ್ದು, ಅದನ್ನು ಪಾಲಿಸುವಂಥ ಕ್ರಮ ನಾವೆಲ್ಲರೂ ತಗೋಬೇಕು. ಆ್ಯಂಡ್ ಈ ಥರ ಒಂದು ನಯಾ ಥರದ ಸಂಸ್ಥೆ ನಮಗೆ ಪ್ರತಿ ಸರಿ ಒಂಥರ ಅಲಾರ್ಮ್ ಥರ ನೆನಪು ಮಾಡ್ತಾ ಇರುತ್ತೆ. ಏನು ಮಾಡ್ತಿದ್ಯಾ ಗುರು, ಇಲ್ಲಿದ್ದಾರೆ ವಿವೇಕಾನಂದರು ಅಥವಾ ನಮ್ಮ ಮಹಾಶಯರು ತುಂಬ ಜನ ನಮಗೆ ಅಂತ ಒಂದಷ್ಟು ಹೇಳ್ಬಿಟ್ಟು ಹೋಗಿದ್ದಾರೆ, ಇದನ್ನು ಪಾಲಿಸೋಣ ಅಂತ ಬಡದೆಬ್ಸಿ ಹೇಳ್ತಾ ಇರುತ್ತೆ. ಹಾಗಾಗಿ ಇಂಥ ಸಂಸ್ಥೆಗಳು ಚಿರಕಾಲ ಹೀಗೆ ಸಕ್ಸಸ್ಫುಲ್ ಆಗಿ ಬೆಳಿಬೇಕು. ತುಂಬ ಜನಕ್ಕೆ ಸ್ಫೂರ್ತಿ ತುಂಬಬೇಕು. ತುಂಬ ಜನಕ್ಕೆ, ತುಂಬ ಯುವಕರಿಗೆ ಅವರಲ್ಲಿರೋ ಶಕ್ತಿಯನ್ನು ಮನದಟ್ಟು ಮಾಡಿಕೊಟ್ಟು ಅವರು ಯಾವ ದಿಟ್ಟಲ್ಲಿ ನಡಿಬೇಕು ಅನ್ನೋದ ಕಡೆ ಒಂದು ದೊಡ್ಡ ಕಾಷನಿಂಗ್ ಅಲಾರ್ಮ್ ಆಗಬೇಕು ಅಂತ ನಾನು ಆಶಿಸ್ತೀನಿ. ನಾವೆಲ್ಲರೂ ಒಂದು ಶಪಥ ಮಾಡಬೇಕಾಗಿದೆ. ನಿನ್ನಯ ಕೈಯಲ್ಲಿ ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ, ಹೇಳಲು ಬಾರದ ಹೇಳಿಯುತ್ತೀರದ ತರಬೇತಿ ಇರದಂಥ ದಾಹ, ಆಹಾ ಮರೆತೇ ಹೋದೆನು ಹೊರಟ ಕಾರಣ ನಿನ್ನಯ ಮಿಂಚಿನ ದಾಳಿಯಲಿ, ಕ್ಷಮಿಸು ನನ್ನನು ತಪ್ಪು ನಿನ್ನದೇ, ಬಿದ್ದರೆ ನಿನ್ನದೇ ತೋಳಿನಲ್ಲಿ, ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ. ನಯಾ ಸಂಸ್ಥೆಯ ಮುಖ್ಯಸ್ಥರಾದಂತಹ ಭರತ್ ಭೂಷಣ್ ಅವರು ಈ ಕಾರ್ಯಕ್ರಮದ ವಿವರಣೆಗಳನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಎಲ್ಲರಿಗೂ ನಮಸ್ಕಾರ. ಏನು ಸ್ವಾಮಿ ವಿವೇಕಾನಂದರ ಆದರ್ಶದ ಒಂದು ಪ್ರೇರಣೆಯಾಗಿ ಹುಟ್ಟಿದಂತಹ ಒಂದು ಸಂಸ್ಥೆ ನಮ್ಮ ಅಸೆಂಬ್ಲಿ ಯೂತ್ ಅಸೋಸಿಯೇಷನ್, ಅದು ನಯಾ. ಈಗ 10ನೇ ವರ್ಷದ ಒಂದು ನಯಾ ದಶಮಾನೋತ್ಸವ ಕಾರ್ಯಕ್ರಮವನ್ನು ಇಂದು ಏನು HSR ಲೇಔಟಿನ ಸಮರ್ಥನಂ ಆಡಿಟೋರಿಯಂನಲ್ಲಿ ಹಮ್ಮಿಕೊಂಡಿದ್ವಿ. ಈ ಸುದೀರ್ಘ 10 ವರ್ಷದ ಕಾಲದ ಒಂದು ಸಂಘಟನೆಯ ಪಯಣ ಹೇಗಿತ್ತು ಅಂದರೆ, ನಾವು ಸಂಘಟನೆಯನ್ನು ಕಟ್ಟಬೇಕಂತ ಯೋಚನೆ ಮಾಡಿದಾಗ ಭಾಳಷ್ಟು ಯಾವ ರೀತಿಯ ಒಂದು ಸಂಘಟನೆಯನ್ನು ನಾವು ಯುವಕರಿಗೆ ಮುಟ್ಟಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅಂದ್ಕೊಂಡು
ನಾವು ಈ ಈ ಒಂದು ಸಂಘಟನೆಯನ್ನು ನಾವು ಪ್ರಾರಂಭಿಸಿದ್ವಿ. ಅದೇ ರೀತಿಯಲ್ಲಿ ಒಂದು ಯಶಸ್ವಿ ಒಂದು ಪಯಣವನ್ನು ನಾವು ಸಾಕ್ತಾ ಇದ್ದೇವೆ. ಇದರ ಉದ್ದೇಶ ಏನು, 100 ಜನ ಯುವಕರನ್ನು ಕೊಟ್ಟರೆ ಇಡೀ ದೇಶವನ್ನು ನವಭಾರತವನ್ನಾಗಿ ನಿರ್ಮಿಸ್ತೀನಿ ಅಂತ ಹೇಳಿದಂತಹ ಮಹಾಪುರುಷ ಸ್ವಾಮಿ ವಿವೇಕಾನಂದರ ಒಂದು ಸಿಂಹಗರ್ಜನೆಯ ಒಂದು ಮಾತಿನಿಂದ ನಮ್ಮ ಒಂದು ನಡೆ ಪ್ರಾರಂಭ ಆಗಿತ್ತು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಒಂದು 100 ಜನ ಯುವಕರನ್ನು ಸೇರಿಸಿ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಂಘಟನೆ ಹುಟ್ಟಿದ್ದಂಥದ್ದು. ಯಾಕಂದರೆ ಎಲ್ಲರೂ ನಾವಾಯಿತು, ನಮ್ಮ ಕೆಲಸವಾಯಿತು, ನಮ್ಮ ಪಾಡು ಅಂತ ಇರ್ತಾರೆ. ಯಾಕಂದರೆ ಮುಂದೆ ದೇಶವನ್ನು ನಿರ್ಮಿಸಬೇಕಾಗಿರುವಂಥವರೇ ಯುವಕರು. ಯುವಕರನ್ನು ನಾವು ಈಗಲಿಂದಲೇ ಅವರನ್ನು ದೇಶ ಕೆಲಸಕ್ಕೆ ನಾವು ತಯಾರನ್ನು ಮಾಡಲಿಲ್ಲ ಅಂದರೆ ಮುಂದೆ ದೇಶವನ್ನು ನಾವು ಬೇರೆ ರೀತಿಯ ಸ್ಥಿತಿಗತಿಯಲ್ಲಿ ನೋಡಬೇಕಾಗಿರೋ ಪರಿಸ್ಥಿತಿಯನ್ನು ನಾವು ನೋಡಬೇಕಾಗತ್ತೆ. ಹಾಗಾಗಿ ಏನು ನಮ್ಮ ಅಸೆಂಬ್ಲಿ ಯೂತ್ಸ್ ಅಸೋಸಿಯೇಷನ್ ಅರ್ಥಾತ್ ನಯಾ ಈಗ ಒಂದು ಒಳ್ಳೆಯ ಮೈಲುಗಲ್ಲನ್ನು ಇಟ್ಟಿದೆ. ಏಕೆಂದರೆ ಒಂದು ನಯಾ ದಶಮಾನೋತ್ಸವ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆಲ್ಲ ಕಾರಣಕರ್ತರಾದಂತಹ ಎಲ್ಲ ನಮ್ಮ ಯುವಕರ ತಂಡಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಏನಕ್ಕೆ ಅಂದರೆ ಇದು ಯಾವುದೇ ರೀತಿಯ ಒಂದು ಒಂದು ಆಮಿಷ ಕೊಟ್ಟು ಇನ್ನೊಂದು ಹೇಳೋ ರೀತಿ ಬಂದಂಥ ಯುವಕರಲ್ಲ, ಪಕ್ಕ ದೇಶ ಅಭಿಮಾನ ಇಟ್ಟು ಬಂದಂತಹ ಯುವಕರು. ಇದಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು. ಯಾಕಂದರೆ ಈ ಕಾಲದಲ್ಲಿ ಯುವಕರ ಬಗ್ಗೆ ಭಾಳಷ್ಟು ಒಂದು ನೆಗೆಟಿವಿಟಿಯನ್ನು ಸಮಾಜ ಅಂದ್ಕೊಂಡಿದೆ. ಆದರೆ ಯುವಕರು ನಿಜಕ್ಕೂ ಒಂದು ಸಾಮಾಜಿಕ ಕ್ಷೇತ್ರದಲ್ಲೂ ಸಹ ಈ ರೀತಿಯಲ್ಲಿ ಸಮಯವನ್ನು ಕೊಡ್ತಾರೆ ಅಂತ ನಾವಿವತ್ತು ಒಂದು ತೋರಿಸಿದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದು ಹೀಗೆ. ಅಸೆಂಬ್ಲಿ ಯೂತ್ ಅಸೋಸಿಯೇಷನ್ ಇದು ಆರಂಭವಾದಾಗ ನಾನು ಬಂದಿದ್ದೆ ಈ ಕಾರ್ಯಕ್ರಮಕ್ಕೆ. ಕಾರಣ ಇದರ ಸ್ಥಾಪಕ ಭರತ್ ಭೂಷಣ್ ನನ್ನ ಗೆಳೆಯ, ಬಹಳ ವರ್ಷದ ಗೆಳೆಯ. ಒಂದು ಯುವಕರು ಒಗ್ಗಟ್ಟಾಗಿ ಒಂದು ಸಂಸ್ಥೆ ಮಾಡಿ ಸಾಮಾಜಿಕ ಕಳಕಳಿಯಿಂದ ಸಮಾಜಕ್ಕೆ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು, ಕೊಡುಗೆ ಕೊಡಬೇಕು ಅಂತ ಒಂದು ಸಣ್ಣ ಆಲೋಚನೆಯಿಂದ ಶುರುವಾದಂಥ ಈ ಒಂದು ಸಂಸ್ಥೆ ಇವತ್ತು ದಶಮಾನೋತ್ಸವನ ಆಚರಿಸ್ಕೊಳ್ತಾ ಇದೆ. ಸೊ ಈ ಒಂದು ನಡೆ, ಈ ಒಂದು ಇಷ್ಟು ವರ್ಷಗಳ ಪ್ರಯತ್ನ, ಸಾಧನೆ ಬಹಳ ಒಂಥರ ಸ್ಫೂರ್ತಿದಾಯಕವಾದ್ದು. ಯಾಕೆಂದರೆ ಒಂದು ಕೆಲವು ಹುಡುಗರು ಸೇರಿ ಶುರುವಾದಂಥ ಈ ಒಂದು ಸಂಸ್ಥೆ ಇವತ್ತು ಹಲವಾರು ಯುವಕರೆಲ್ಲ ಸೇರಿ ಈ ಒಂದು ಸಂಸ್ಥೆಗೆ ಬಲ ಕೊಟ್ಟಿದ್ದಾರೆ. ಈ ಸಂಸ್ಥೆಯಿಂದ ತುಂಬ ಸಾಮಾಜಿಕ ಕೆಲಸಗಳು, ಕಾರ್ಯಕ್ರಮಗಳು ನಡೀತಾನೆ ಇದ್ದಾವೆ. ಬಹಳ ಅಂದರೆ ಇಂಥ ಸಂಸ್ಥೆಗಳು ಎಷ್ಟಿದ್ರೂ ಒಳ್ಳೆಯದೇ. ನಮ್ಮ ವೆನ್ ಯು ಆರ್ ಥಿಂಕಿಂಗ್ ಆಫ್ ಡೂಯಿಂಗ್ ಸಮಥಿಂಗ್ ಗುಡ್ ಟು ದ ಸೊಸೈಟಿ, ಸೊ ಅದಕ್ಕೆ ಬೆಂತಟ್ಟುವಂಥ ಕೆಲಸ ನಮ್ಮೆಲ್ಲರಿಂದನೂ ಆಗಬೇಕು. ಆ ಥರದೊಂದು ಸಣ್ಣ ಪ್ರಯತ್ನ ನಂದು ಕೂಡ. ಸೊ ಖುಷಿಯಾಗುತ್ತೆ, ಒಳ್ಳೆಯದಾಗಬೇಕು. ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಬೇಕು, ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ. 10 ವರ್ಷಗಳ ದಶಮಾನೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಯುವ ಸಂಘಟನೆಯನ್ನು ಮಾಡ್ತಾ ಕಳೆದ 10 ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸ್ತಕ್ಕಂಥ ಭರತ್ ಭೂಷಣ್ ಅವರಿಗೆ ಮತ್ತು ಅವರ ತಂಡದವರಿಗೆ ಇವತ್ತು 10 ವರ್ಷಗಳ ಒಂದು ಸಾಧನೆಯ ಪ್ರತೀಕವನ್ನು ಇವತ್ತು ತೋರಿಸಿದ್ದಾರೆ. ಮತ್ತು ಅನೇಕ ಜನ ಸಾಧಕರನ್ನು ಗುರುತಿಸಿ ಸ್ವಾಮಿ ವಿವೇಕಾನಂದ ರತ್ನ ಪ್ರಶಸ್ತಿಯನ್ನು ಕೊಡುವುದರ ಮುಖಾಂತರ ಅವರ ಕೆಲಸವನ್ನು ಗುರುತಿಸಿ ಮತ್ತಷ್ಟು ಯುವಕರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ತುಂಬ ಖುಷಿಯಾಗುತ್ತೆ. ಇದು ಫಸ್ಟ್ ಇಯರ್ಗೆ ಬಂದಿದೆ ನಾನು, ಬಟ್ ಇವತ್ತು 10ನೇ ವರ್ಷಕ್ಕೆ ಬ್ಯಾಂಗ್ಳೂರ್ ರತ್ನ ಅವಾರ್ಡ್ ತಗೊಳ್ಳೋದು ನಿಜಕ್ಕೂ ಪ್ರೌಡ್ ಮೂಮೆಂಟ್ ಆಗಿ ಫೀಲ್ ಆಗುತ್ತೆ. ಯಾಕಂದ್ರೆ ನಾನೊಂದು ಪ್ಯಾಷನ್ಗೋಸ್ಕರ ಕ್ರಿಕೆಟ್ ಸ್ಪೋರ್ಟ್ಸ್ನ ಸಪೋರ್ಟ್ ಮಾಡಿದೆ. ಈಗ ಇಡೀ ವರ್ಲ್ಡಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ನಮ್ಮ ಬಾಸ್ಗೆ ಡಾಕ್ಟರ್ ಝೇವಿಯರ್ ಬ್ರಿಟೋಸ್ ಸರ್ ಅವರು ಚೇರ್ಮನ್ KNDF ಲಾಜಿಸ್ಟಿಕ್ಸ್ ಅವ್ರ ಸ್ಪಾನ್ಸರಿಂದ ನಾನು ಥ್ರೂಔಟ್ ವರ್ಲ್ಡ್ಗೆ ಹೋಗ್ತಾ ಇದ್ದೀನಿ. ನಿನ್ನೆನೂ ಸಹ ಅವ್ರು ಓದಿದಂಥ ಸ್ಕೂಲ್ 175 ಇಯರ್ ಓಲ್ಡ್ ಸ್ಕೂಲು 75th ಅಲ್ಯೂಮಿನಿಯಮ್ಗೆ ನನಗೆ ದಿಂಡಗಲ್ಲಲ್ಲಿ ಕರೆದಿದ್ರು. ಅಲ್ಲಿ ಮುಗಿಸ್ಕೊಂಡು ನೈಟ್ 1 ಗಂಟೆ ಟ್ರೈನ್ ಹತ್ತಿ ಬೆಳಗ್ಗೆ ಬಂದು ಈ ಅವಾರ್ಡ್ ರಿಸೀವ್ ಮಾಡಿರೋದು ನಿಜಕ್ಕೂ ತುಂಬ ಪ್ರೌಡ್ ಮೂಮೆಂಟ್ಸ್ ಅನಿಸುತ್ತೆ. ಯಾಕಂದರೆ ಡಿಫ್ರೆಂಟ್ ಫೀಲ್ಡಲ್ಲಿ ಯಾರು ನಮ್ಮಂಥವ್ರು ಅಚೀವ್ಮೆಂಟ್ ಮಾಡಿರೋರನ್ನ ಕರೆದು ಈ ಥರ ಅವಾರ್ಡ್ ತಗೊಳ್ಳೋದು ನಿಜಕ್ಕೂ, ಅದರಲ್ಲೂ ಬ್ಯಾಂಗ್ಳೂರ್ ರತ್ನ ಅಂತ ಇಟ್ಸ್ ಎ ಪ್ರೌಡ್ ಮೂಮೆಂಟ್. ನ್ಯಾಯ ಟೀಮ್ಗೆ ಒಳ್ಳೆಯದಾಗಲಿ. ಸೊ ಎಲ್ಲ ಯುವಕರು ಸ್ವಾಮಿ ವಿವೇಕಾನಂದ ಸರ್ನ ಲೈಫಲ್ಲಿ ಯಾರು ಮರೆಯೋಕ್ಕಾಗಲ್ಲ, ಎಸ್ಪೆಷಲಿ ಯೂತ್ಸ್. ಅವ್ರ ಹೆಸರಲ್ಲಿ ನಮ್ಗೆ ಅವಾರ್ಡ್ ಕೊಟ್ಟಿರೋದು ನಿಜಕ್ಕೂ ಇದಕ್ಕಿಂತ ಒಂದು ದೊಡ್ಡ ಖುಷಿ ಬೇರೆ ಏನಿಲ್ಲ. ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಇಟ್ಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಯುವಕರಲ್ಲಿ ಒಂದು ಸ್ಫೂರ್ತಿ ಮತ್ತು ಸಾಮಾಜಿಕ ಕಳಕಳಿ ಮತ್ತು ಸಂಸ್ಕೃತಿಗಳ ಬಗ್ಗೆ ಒಂದು ಉತ್ತಮವಾದ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಈ ನಯಾ ಸಂಸ್ಥೆಯು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಸಮಾಜಕ್ಕೆ ಒಂದು ಮಾದರಿಯಾಗುವಂಥ ಸಂಸ್ಥೆಯಾಗಲಿ. 10ನೇ ವರ್ಷ ಇನ್ನೂ ಇದು ಹೆಚ್ಚಿನ ಮಟ್ಟದಲ್ಲಿ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇದರ ಸೇರ್ಪಡೆಯಾಗಿ ಈ ಸಂಸ್ಥೆ ಬೆಳೆಯಲಿ ಅಂತೇಳಿ ನಾನು ಹೃತ್ಪೂರ್ವಕವಾದ ಸಂಸ್ಥೆ ಅವ್ರದ್ದು ಈಗ ದಶಮಾನೋತ್ಸವ ನಡೀತಾ ಇದೆ. ಸೊ ಐ ವಿಶ್ ಎವ್ರಿ ಒನ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್
ಸ್ಪೆಷಲ್ ವಿಶಸ್ ಟು ಮಿಸ್ಟರ್ ಭರತ್ ಭೂಷಣ್. ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಈ ಪ್ರೋಗ್ರಾಮ್ಗೋಸ್ಕರ ಮತ್ತು ನಯಾ ಸಂಸ್ಥೆಗೋಸ್ಕರ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿ, ಲೆಟ್ ಗಾಡ್ ಗಿವ್ ಹಿಮ್ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಅಂತ ಹೇಳಲಿಕ್ಕೆ ಇಷ್ಟ. ಒಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ಮೈಗೂಡಿಸಿಕೊಂಡಂತ ಈ ನಯಾ ಸಂಸ್ಥೆ ಶತಮಾನೋತ್ಸವವನ್ನು ಆಚರಿಸಲಿ. ಈ ಒಂದು ಸಂಸ್ಥೆಯಲ್ಲಿ ದುಡಿಯುತ್ತಿರುವಂತ ಎಲ್ಲ ಯುವಕರಿಗೂ ಕೂಡ ಶುಭವಾಗಲಿ. ಇನ್ನಷ್ಟು ಸೇವೆ ಮತ್ತು ಸಂಘಟನೆಗೆ ಶುಭ ಹಾರೈಸೋಣ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.